ಆದಿ ಆದಿ ಕರ್ದ್ ಬಂದೇನು ಅಕ್ಕ ಏನ್ ಕರ್ದ್ ಬಂದೇನು ಕರ್ದ್ ಬಂದೆ ಬರ್ತೀನಿ ಅಂತು. ಹೌದಾ ನಿಧಾನ ಬರ್ತದೆ. ಅಲ್ಲಿ ಭವಾನಿ ಪೂಜೆ ಮಾಡ್ತಾ ಇತ್ತು ದೌರಿಗೆ. ಓ ದೇವ್ರಿಗೆ ಪೂಜೆ ಮಾಡ್ತಿಲ್ಲ, ಎಷ್ಟು ಭಕ್ತಿ ಐತಾಳ ದೌರು ಪೂಜೆ ಮಾಡ್ಕೊಂಡು ಬರ್ತದಂತೆ. ಹೌದಾ ಆಗ್ಲಿ ಆಗ್ಲಿ ಆಗ್ಲಿ. ಅಕ್ಕಯ್ಯ 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 ಬಂತು. ಅಕ್ಕಯ್ಯ ಬತ್ತೈತೆ ಬಂತು. ಅಲ್ಲಿ ಅಮ್ಮ ಮಂಗಳವಾಗಲಿ ಮೇಲೆ ಹೇಳಮ್ಮ. ಅಮ್ಮ ದೂರ ದೇಶದಿಂದ ಅಮ್ಮ ತಿಳಿಸುವೆನು. ಏನಪ್ಪಾಜಿ? ತಿಳಿಸುವೆನು. ಬಾಲ ಶಿರೋಮಣಿಯೇ ಅಮ್ಮ ಅಲಲಿಕ ಅಪ್ಪಾಜಿ. ಬಾಲ ಶಿರೋಮಣಿಯೇ ನೀಲ ಮುತ್ತಿನ ಮಣಿಯೇ ಬಾಲ ಶಿರೋಮಣಿಯೇ ನೀಲ ಮುತ್ತಿನ ಮಣಿಯೇ ಲೋಲ ಪುರುಷನವನು. ಅಮ್ಮ ಮಗಳೇ ಲೋಲ ಪುರುಷನವನು ನೋಡಮ್ಮ ತಾಯೇ. ಅಮ್ಮ ವಿದ್ಯೆಯಲ್ಲಿ ಚೌಷಷ್ಠಿ ವಿದ್ಯೆಯಳು ಸಕಲ ಸಂಪನ್ನ ಅವನು. ಚೌಷಷ್ಠಿ ವಿದ್ಯೆಯಳು ಸಕಲ ಸಂಪನ್ನ ಅವನು. ನೀನು ಅವನನ್ನೇ ಅಮ್ಮ ಮಗಳೇ ಅಪ್ಪಾಜಿ. ನೀನು ಅವನನ್ನೇ ಮದುವೆಯಾಗಮ್ಮ. ನೀಲ ಮುತ್ತಿನ ಮಣಿಗೆ ಅಮ್ಮ. ಅಪ್ಪಾಜಿ ಅವನು ಚೌಷಷ್ಠಿ ವಿದ್ಯೆಯಲ್ಲಿ ಸಕಲ ಸಂಪನ್ನನು. ಅವನಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡಲೆನ್ನು ನನ್ನ ಮನದಾಸೆಯಮ್ಮ. ನಿನ್ನ ಅಭಿಪ್ರಾಯವನ್ನ ತಿಳಿಸಮ್ಮ. ಅಪ್ಪಾಜಿ, ಯಾರನ್ನೋ ಕರೆತಂದು ವಿವಾಹವಾಗು ಎಂದರೆ ನಾನು ಏನಂತ ಹೇಳಲಿ? ಮೊದಲು ಅವರ ಗುಣಾದೇಶಗಳನ್ನು ವಿಚಾರಿಸಿ ನಂತರ ಲಗ್ನವಾಗುವೆನು ಅಪ್ಪಾಜಿ. ಹಾಗೆ ಆಗಲಮ್ಮ. ಅವರ ಗುಣ ಚಲನೆಯನ್ನು ಪರೀಕ್ಷಿಸಿ ನಂತರವೇ ನಿನ್ನ ಅಭಿಪ್ರಾಯವಂತೆ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಹಾಗೆ ಪೊಲೀಸ್ಗೆ ಮಾಡೋನ್ನ ಯಾಕ ಛತ್ರಿ ಕಣ್ಣ ಕಾಣ್ತಾವ್ ನನಗೆ. ಅಪ್ಪಾಜಿ, ನೀವು ಹೇಳಿದಂತೆ ಆತನ್ನು ಪರೀಕ್ಷಿಸಿ ನಂತರ ಅವರನ್ನೇ ವಿವಾಹವಾಗುವೆನು. ಹಾಗೆ ಆಗಲಿ. ನೀನನ್ನು ಹೊರಡಮ್ಮ. ಹಾಗೆ ಆಗಲಿ ಅಪ್ಪಾಜಿ. ಚಿತ್ರಶಾಲೆಗೆ ಅವನನ್ನ ಕಳಿಸ್ಕೊಡ್ತೀನಿ. ಏನ್ ಪರೀಕ್ಷೆ ಮಾಡ್ಬೇಕು ಅಂತ ಇದೆಯೋ ಪರೀಕ್ಷೆ ಮಾಡ್ಬಿಟ್ಟು ನಂತರ ವಿಷಯವನ್ನ ನನಗೆ ತಿಳಿಸಮ್ಮ. ಖಂಡಿತವಾಗಿ ಜೋಪಾನಮ್ಮ, ಜಾಗ್ರತೆಯಮ್ಮ, ಆಗಲಿ ಅಪ್ಪಾಜಿ. ಹೋಗಮ್ಮ. ಅಕ್ಕಯ್ಯ ಹುಷಾರ ಪೊಲೀಸ್ಗೆ ಮಾಡು. ಅಯ್ಯ ಆದಿ ಅವರನ್ನ ದೇಶಿಕರನ್ನ ಚಿತ್ರಶಾಲೆಗೆ ಕಳಿಸ್ಕೊಡು. ಯಾವ ಚಿತ್ರಶಾಲೆ ಕಳಿಸ್ಕೊಡು. ಅಕ್ಕಯ್ಯದು ಅವಳು ಪರೀಕ್ಷೆ ಮಾಡ್ತಾಳಂತೆ. ಪರೀಕ್ಷೆ ಮಾಡ್ಲಿ. ಅವಳು ಪರೀಕ್ಷೆ ಆದ್ಮೇಲೆ ನಿಂದು ಮಾಡ್ತೀನಿ. ನಂದು ಮಾಡ್ತೀಯಾ? ಅಕ್ಕಯ್ಯಗೆ ಹೇಳ್ಬೋದಿನಿ ಅಲ್ಲ ಒಬ್ರು ಅವರೇ ಹೇಳಿದೀನಿ ಅಕ್ಕಯ್ಯಗೆ. ಆಯ್ತು. ಫಲಿಸಿತು ಒಲವಿನ ಪೂಜಾ ಫಲ ಎನಗಿಂದು ಕೂಡಿ ಬಂತೆ ಕಂಕಣ ಬಲ. ಫಲಿಸಿತು ಒಲವಿನ ಪೂಜಾ ಫಲ ಸುಮಾಲಿ ತೊಟ್ಟು ಖಜಾರೆ ಗುಪ್ಪಸು ತೊಟ್ಟು
ಫಲ ಫಲಿಸಿತು ಒಲವಿನ ಪೂಜಾ ಫಲ. ಇರಲಿ, ಅಪ್ಪಾಜಿಯವರು ಹೇಳಿದಂತೆ ವರನನ್ನು ಪರೀಕ್ಷಿಸಿ ನಂತರ ಲಗ್ನವಾಗುವೆನು. ಹೊಡ ಸಮರದಲ್ಲಿ ಏಡಿ ವೈರಿ ಸಮನಾದನೆ ವಿಕ್ರಮನಿ ಕೇಳು. ಹೊಡ ಸಮರದಲ್ಲಿ ಏಡಿ ವೈರಿ ಸಮನಾದನೆ ವಿಕ್ರಮನಿ ಕೇಳು. ವಿಕ್ರಮನಿ ಕೇಳು, ವಿಕ್ರಮನಿ ಕೇಳು. ದುಳ್ಳ ವಿಕ್ರಮ ಜರಿದ ಕಾರಣ, ದುಳ್ಳ ವಿಕ್ರಮ ಜರಿದ ಕಾರಣ ದಿಟ್ಟ ವೈರ್ಯಂ ಜಯಿಸದೆ ಬಿಡನೆ, ದಿಟ್ಟ ವೈರ್ಯಂ ಜಯಿಸದೆ ಬಿಡನೆ. ಛಲದೊಳು ಬಲದೊಳು ಮೆರೆಸುತ್ತಲಿರುವೆ, ಛಲದೊಳು ಬಲದೊಳು ಮೆರೆಸುತ್ತಲಿರುವೆ. ಹೊಡೋ ಸಮರದಲ್ಲಿ ಏಡಿ ಶ್ರೀ ಸಮನಾದನೆ ವಿಕ್ರಮನಿ ಕೇಳು. ವಿಕ್ರಮನಿ ಕೇಳು, ವಿಕ್ರಮನಿ ಕೇಳು. ಛೇಮಧಾಂದ ಈ ದುರುಳಾದ ವಿಕ್ರಮನು ನಂದಯ್ಯ ಶ್ರೇಷ್ಠಿಯ ಚಿತ್ರಶಾಲೆಗೆ ಬಹಳ ಸಂತೋಷಭರಿತನಾಗಿ ಹೋಗುತ್ತಾ ಇರುವನು. ಅಲ್ಲಿಗೆ ಶ್ರೇಷ್ಠಿಯ ಮಗಳು ಆಲೋಲಿಕೆಯೂ ಸಹ ಚಿತ್ರಮಂದಿರಕ್ಕೆ ಬರುವಳು. ಅಲ್ಲಿ ಈ ಮಧಾಂಧನಿಗೆ ಆಲೋಲಿಕೆಯು ತನ್ನ ಮುತ್ತಿನ ಸರವನ್ನು ಚಿತ್ರಮಂದಿರದ ಗೋಡೆ ಗುಟಕತಗಳು ಹಾಕಿ ಅಲ್ಲೇ ಮಲಗುವಂತೆ ಮಾಡುವೆನು. ಈ ಮಧಾಂಧನಿಗೆ ಅಲ್ಲೇ ನಿದ್ರೆ ಬರುವಂತೆ ಮಾಡಿ ನಂತರ ಈ ಮಧಾಂಧನಿಗೆ ಯಾರು ನಂಬಲಾರದ ದೃಶ್ಯಾವಳಿಯನ್ನು ತೋರಿಸಿ ಇದರಿಂದ ಬಗೆ ಬಗೆಯ ಕಷ್ಟಗಳನ್ನು ಪಡಿಸದಿದ್ದೊಡೆ ನಾನು ಆದಿತ್ಯ ಕುವರನೇ, ಕಾಲ ಸಹೋದರನೇ, ಯಮುನಾದೇವಿ ಸಹೋದರನೇ, ಶನಿ ಮಹೇಶನೇ, ಸರೋಜನರ ವರಂ ಪಿಡಿದು ಸುರಬಳಿಯ ಗೆಲ್ವೆ, ಸರೋಜನರ ವರಂ ಪಿಡಿದು ಸುರಬಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ. ಸರೋಜನರ ವರಂ ಪಿಡಿದು ಸುರಾವಳಿಯ ಗೆಲ್ವೆ, ಸುರಾವಳಿ ಸುರಾವಳಿಯ ಗೆಲ್ವೆ, ಸುರಾವಳಿಯ ಗೆಲ್ವೆ. ಧರಣಿಯಾರು ಧರತಿಯೊಳಗೆ ಇರಾದರುವೆನು, ಧರಣಿಯಾರು ಧರತಿಯೊಳಗೆ ಇರಾದರುವೆನು. ಅಪಂಡನೋಡ ಕಂಡನನ್ನು ತುಂಡು ಮಾಡ್ತೇನೆ ಈಗ, ಅಪಂಡನೋಡ ಕಂಡನನ್ನು ತುಂಡು ಮಾಡ್ತೇನೆ ಈಗ. ಸರೋಜನರ ವರಂ ಪಿಡಿದು ಸುರಾಮಧ್ಯ ಗೆಲ್ವೆ, ಸುರಾಮಧ್ಯ ಗೆಲ್ವೆ, ಸುರಾಮಧ್ಯ ಗೆಲ್ವೆ. ಈ ನೆಂದಯ್ಯ ಶೆಟ್ಟರ ಚಿತ್ರಶಾಲೆಯನ್ನು ನೋಡಲು ಎಷ್ಟು ಮನೋಹರವಾಗಿರುವುದು. ಆ ಒಂಟೆಯ ಸಾಲುಗಳೇನು, ಆ ಹಂಸ ಪಕ್ಷಿಯ ಸಾಲುಗಳೇನು, ಆಶ್ಚರ್ಯವಿದೇನಿ ತರಹ, ಆಶ್ಚರ್ಯವಿದೇನಿ ತರಹ, ಈ ಪಾರಿಯೋಳ ಆಶ್ಚರ್ಯವಿದೇನಿ ತರಹ. ಎಷ್ಟಲು ನೋಡೆ ಪರ ಚಿತ್ರದ ಅಂಶಗಳು, ಎತ್ತಲು ನೋಡೆ ಪರ ಚಿತ್ರದ ಅಂಶಗಳು. ಸುತ್ತಲೂ ನೋಡಿದರು, ಸುತ್ತಲೂ ನೋಡಿದರು, ಎತ್ತಲು ಇರುವುದು ಆಶ್ಚರ್ಯವಿದೆ ನೀತರ, ಈ ಪಾರಿಯೋಳ ಆಶ್ಚರ್ಯವಿದೆ ನೀತರ. ಎತ್ತಲು ನೋಡೆ ಪರ ಚಿತ್ರದ ಅಂಶಗಳು, ಎತ್ತಲು ನೋಡೆ ಪರ ಚಿತ್ರದ ಅಂಶಗಳು. ಸುತ್ತಲೂ ನೋಡಿದರು, ಸುತ್ತಲೂ ನೋಡಿದರು, ಕಾಣುತ್ತಲಿರ್ಪುದು ಆಶ್ಚರ್ಯವಿದೆ ತರಹ. ಪರಮಾತ್ಮ ಈ ನೆಂದಯ್ಯ ಶೆಟ್ಟರ ಚಿತ್ರಶಾಲೆಯನ್ನು ನೋಡಲು ಎಷ್ಟು ಮನೋಹರವಾಗಿರುವುದು. ಈ ಆನೆಯ ಸಾಲುಗಳೇನು, ಈ ಒಂಟೆಯ ಸಾಲುಗಳೇನು,
ಈ ತೂಗು ಮಂಚಗಳೇನು? ಆಹಾ, ಇದನ್ನು ನೋಡುತ್ತಿದ್ದರೆ ನನ್ನ ಮನಸ್ಸು ಬಹಳ ಸಂತೋಷಭರಿತವಾಗಿರುವುದು. ಇರಲಿ, ನನಗಾದರೂ ಬಹಳ ಆಯಾಸವಾಗಿರುವುದು. ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳುವುದು. ಪ್ರಾಣೇಶ್ವರ, ಮನೋಹರ, ಆಹಾ, ನನ್ನ ತಂದೆಯವರು ನೋಡಿರುವ ವರರು ಇವರೇ ಇರುವಂತಿದೆ. ಇರಲಿ, ಎಚ್ಚರಿಸಿ ನೋಡುವೆನು. ಪ್ರಾಣೇಶ್ವರ, ಮನೋಹರ, ಪ್ರಿಯ, ಇದೇನಿದು? ಎಷ್ಟು ವಿಧವಾಗಿ ಎಡಿಸಿದರೂ ಆತನು ಹೇಳುತ್ತಲೇ ಇಲ್ಲವಲ್ಲ. ಇರಲಿ, ಒಂದು ಗಾನ ನಾಟ್ಯವನ್ನಾದರೂ ಹಾಡಿ ಆತನನ್ನು ಎಚ್ಚರಿಸಿಕೊಳ್ಳುವೆನು. ಮನ್ಮನೋಹಾರನು ಕಾಣೆ ಈತ ಮನ್ಮನೋಹಾರನು ಕಾಣೆ ಮಾರನೋ ಈತ ಮನ್ಮನೋಹಾರನು ಕಾಣೆ ಮನ್ಮನೋಹಾರನು ಕಾಣೆ ಮನ್ಮಾನಸವನು ಸೂರೆಗೊಂಡಿಹ ತೀರನೋ ಗಂಭೀರನೋ. ಪ್ರಾಣೇಶ್ವರ, ಮನ್ಮಾನಸವನು ಸೂರೆಗೊಂಡಿಹ ತೀರನೋ ಗಂಭೀರನೋ. ಮಾರನೋ ಈತ ಮನ್ಮನೋಹಾರನು ಕಾಣೆ ಈತ ಮನ್ಮನೋಹಾರನು ಕಾಣೆ. ಧೀರರು ತಮಿರ ಸೂರಮಿಗೆ ಕರಮೋದವ ಬೀರುವ ಸುಕುಮಾರ. ಧೀರರು ತುಮರ ಮೋದಮಿಗೆ ಕರಮೋದವ ಬೀರುವ ಸುಕುಮಾರ. ವರಚಂದ್ರನೋ ದೇವೇಂದ್ರನೋ ರಾಜೇಂದ್ರನೋ ಗುಣಸಾಂದ್ರನೋ. ಪ್ರಾಣೇಶ್ವರ, ವರಚಂದ್ರನೋ ದೇವೇಂದ್ರನೋ ರಾಜೇಂದ್ರನೋ ಗುಣಸಾಂದ್ರನೋ. ಮಾರನೋ ಈತ ಮನ್ಮನೋಹಾರನು ಕಾಣೆ ಈತ ಮನ್ಮನೋಹಾರನು ಕಾಣೆ ಈತ ಮನ್ಮನೋಹಾರನು ಕಾಣೆ. ಪ್ರಾಣೇಶ್ವರ, ಸ್ವಾಮಿ, ಅಯ್ಯೋ, ಎಷ್ಟು ವಿಧವಾಗಿ ಹೇಳಿದರೂ ಈತನು ಹೇಳುತ್ತಲಿಲ್ಲವಲ್ಲ. ಇರಲಿ, ಇನ್ನೊಂದು ಗಾನವನ್ನು ಹಾಡುವೆನು. ಮನಸೋತೆನೋ. ಪ್ರಾಣೇಶ್ವರ, ಎಲ್ಲ ನಿನಗೆ ಬಿಡು ಮೌನವಾನ ಬಯಸಿರುವೆ. ಬಿಡು ಮೌನವಾನ ಬಯಸಿರುವೆ.
ಇಲ್ಲವಲ್ಲ? ನನ್ನಾನೆಗೆ ಬಿಡು ಮೌನ ಬಾರ, ಬಯಸಿರುವೆ ಬಿಡು ಮೌನ ಬಾರ, ಬಯಸಿರುವೆ ಮನಸಾದೆನೋ. ಬೇಡ ಅವಸರು ಭಾವ, ಇದು ನಿನಗಾಗಿ ಕಾದಿದೆ ಜೀವ. ಬೇಡ ಅವಸರು ಭಾವ, ಇದು ನಿನಗಾಗಿ ಕಾದಿದೆ ಜೀವ. ಬಿದು ಮಾನವು ಏತಕ್ಕೆ ಬಾಬಲಿಗೆ, ಹೊಸ ಲೋಕವ ತೋರುವೆ ನಾನಿನಗೆ. ಮನೋಹರ, ನಲ್ಲ ನಿನಗೆ ಬಿಡು ಮೌನ ಬಾರ, ಬಯಸಿರುವೆ ಬಿಡು ಮೌನ ಬಾರ, ಬಯಸಿರುವೆ ಮನಸಾದೆನೋ. ಅಯ್ಯೋ, ಏನು ಮಾಡಲಿ? ಲಗ್ನವಾಗೋಣ ಎಂದು ಬಂದರೆ ಈತನ ಎಚ್ಚರಗೊಳ್ಳುತ್ತಲೇ ಇರೋಲ್ಲ. ಇರಲಿ, ಮತ್ತೊಂದು ಗಾನವನ್ನು ಪಾಡುವೆನು. ಪ್ರಿಯಾ, ಮನದಿನಿಯನಿನಲ್ಲ, 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 ನನ್ನ ಮನದಿನಿಯನಿನಲ್ಲ. ವಿನಯದಳು ಜೊತೆ ಸೇರಿ, ವಿನಯದಳು ಜೊತೆ ಸೇರಿ ನಾವಾಡುವ ಬಾರ, ನನದಿನಿಯನಿನಲ್ಲ, ನನದಿನಿಯನಿನಲ್ಲ. ನಯನ ಮನೋಹರ ನವಗುಣವಂತ, ನಯನ ಮನೋಹರ ನವಗುಣವಂತ, ಅನಂತ ಸುಂದರ ವಿನೋದ ತೋರ, ಅನಂತ ಸುಂದರ ವಿನೋದ ತೋರ ನಾವಾಡುವ ಬಾರ, ಮನದಿನಿಯನಿನಲ್ಲ, 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 ಮನದಿನಿಯನಿನಲ್ಲ. ಇರಲಿ, ನನಗಾದರೂ ಬಹಳವಾಗಿ ಆಯಾಸ ಇರುವುದು. ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಇದೇನಿದು? ಬಲಗೋಣವೆಂದರೆ ಮುತ್ತಿನ ಹಾರವು ಚುತ್ತಿರುವುದು. ಇರಲಿ, ಇದನ್ನೆಲ್ಲ ನೇತಿ ಹಾಕಿ ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಸರಸಾದಿ ಹಂಸಾನು ಬರಧೀಹರುತ ಬಂದು, ಸರಸಾದಿ ಹಂಸಾನು ಬರಧೀಹರುತ ಬಂದು, ಸರವಾನುಗುವ ತೆರದಿ, ಸರವಾನುಗುವ ತೆರದಿ ಮಾಡುವೆನು ನಾನೀಗ ತುಳ ವಿಕ್ರಮಯ್ಯನ. ದುಳ್ಳೋ ವಿಕ್ರಮಯ್ಯನ
ಜರಿದಾಪರಾದಾಗೆ ಸುಳ್ಳ ವಿಕ್ರಮಯೇನ ಜರಿದಾಪರಾದಾಗೆ ಪರಿಪರ್ಯ ಕಷ್ಟಗಳ ಪಡಿಸುವೆನು ನಾನೀಗ ಸುಳ್ಳ ವಿಕ್ರಮಯೇನ ಸರಸಾದಿ ಅಂಸಾನು ಬರಧೀ ಹರುತ ಬಂದು ಸರಸಾದಿ ಅಂಸಾನು ಬರಧೀ ಹರುತ ಬಂದು ಸರವಾನುವ ತೆರೆದೆ ಮಾಡುವೆನು ನಾನೀಗ ಸುಳ್ಳ ವಿಕ್ರಮಯೇನ ಮದಾಂಧ ಈ ಧೃಢ ವಿಕ್ರಮನು ಈ ನಂದಯ್ಯ ಶ್ರೇಷ್ಠಿಯ ಚಿತ್ರಶಾಲೆಯಲ್ಲಿ ಹಂಸ ತೂಗು ಮಂಚದ ಮೇಲೆ ಗಾಢ ನಿದ್ರೆಯಲ್ಲಿ ಪವಳಿಸಿರುವನು. ಈ ಶ್ರೇಷ್ಠಿಯ ಮಗಳು ಲೋಲಿಕಾ ತನ್ನ ಮುತ್ತಿನ ಸರವನ್ನು ಈ ಚಿತ್ರಮಂದಿರದ ಗೋಡೆಯ ಗೂಟಕ್ಕೆ ತಗೊಂಡು ಹಾಕಿ ಇವಳು ಸಹ ಇಲ್ಲಿಯೇ ಮರಗಿರುವಳು. ಈ ಭಾಗ ಈ ಮದಾಂಧನು ನನ್ನ ಕೈಗೆ ಸಿಕ್ಕಿರುವನು. ಮದಾಂಧ, ನಿನ್ನನ್ನು ಈಗಲೇ ಎಚ್ಚರಗೊಳಿಸಿ ನಿನ್ನ ಕಣ್ಣೆದುರಿನಲ್ಲಿಯೇ ಗೋಡೆಯಲ್ಲಿ ಬರೆದಿರುವ ಬಣ್ಣದ ಹಂಸನು ಜೀವ ಸಹಿತವಾಗಿ ಹಾರಿ ಬಂದು ಮುತ್ತಿನ ಸರವನ್ನು ನುಂಗುವಂತೆ ಮಾಡಿ ಪುನಃ ನಿರ್ಜೀವಿಯಾಗಿ ಬಣ್ಣದ ಹಂಸನಾಗುವಂತೆ ಮಾಡದಿದ್ದೋಡೆ ನಾನು ಆದಿತ್ಯ ಕುವರನೇ, ಛಾಯಾದೇವಿ ಪುತ್ರನೇ, ಶನಿಮಹೇಶನೇ. ಈ ದೃಶ್ಯಾವಳಿಯನ್ನು ಯಾರಾದರೂ ಹೇಳಿದರೆ ನಂಬುವರೇನೋ ಮೂರ್ಖ. ನಿನ್ನ ಸಾಮಂತ ರಾಜನು ಸಹ ನಂಬುವುದಿಲ್ಲ. ಇದರಿಂದ ನಾನಾ ಬಗೆಯ ಕಷ್ಟಗಳನ್ನು ಪಡ್ತೀನಿ. ಮದಾಂಧ, ಕಡೆಗೆ ದ್ರೋಹಿಯ ಪಿಡಿಗೆ ಸಿಕ್ಕಿದ ಬಿಡುದು ನೀಚನ ನಡನುಡಿಯೊಳಗೆ ಅಡಿಯಳ ಮೆಟ್ಟಿ ಬುಡಿ ಕೊಟ್ಟಿ ಕಾಡಿ ನೋಡಿ ಅಟ ಮಾಡಿ ಕೊಲ್ಲುವೆ ಸುದಿನ ಒದಗಿದು ಬಲ್ಲ ನೋಡಲು ಸುದಿನ ಒದಗಿದು ಬಲ್ಲ. ಕಡೆಗೆ ದ್ರೋಹಿಯ ಪಿಡಿಗೆ ಸಿಕ್ಕಿದ ಬಿಡುದು ನೀಚನ ನಡನುಡಿಯೊಳಗೆ ಅಡಿಯಳ ಮೆಟ್ಟಿ ಬುಡಿ ಕೊಟ್ಟಿ ನೋಡಿ ಅಟ ಮಾಡಿ ಕೊಲ್ಲುವೆ ಸುದಿನ ಒದಗಿದು ಬಲ್ಲ ನೋಡಲಿದು ಸುದಿನ ಒದಗಿದು ಬಲ್ಲ ನೋಡಲಿದು ಸುದಿನ ಒದಗಿದು ಬಲ್ಲ. ನಾನು ಎಷ್ಟು ಹೊತ್ತು ಮಲಗಿರುವೆನು. ಈಕೆ ಯಾರು? ಈಕೆಯೂ ಸಹ ಇಲ್ಲೇ ಪರಡಿಸಿರುವಲ್ಲ. ಈಕೆಯ ಸೌಂದರ್ಯವನ್ನು ವರ್ಣಿಸಲು ನನ್ನಿಂದ ಅಸಾಧಾರಣವಾಗಿರುವುದಲ್ಲ. ಈ ನೀರೇ ಮನೋಹರೆ, ಈ ನೀರೇ ಮನೋಹರೆ, ಬ್ರಹ್ಮದರೆ ಈ ಸುಂದರೆ, ಸೌಂದರ್ಯವಾಚರ್ಯ ಈ ಬಾಮೆಯ ಏನೆಂದೆ ನೀ ಚೆಲುವೆ. ಈ ನೀರೇ ಮನೋಹರೆ, ಈ ನೀರೇ ಮನೋಹರೆ, ಬ್ರಹ್ಮದರೆ ಈ ಸುಂದರೆ, ಸೌಂದರ್ಯವಾಚರ್ಯ ಈ ಬಾಮೆಯ ಏನೆಂದೆ ನೀ ಚೆಲುವೆ. ಈ ನೀರೇ ಮನೋಹರೆ, ಈ ನೀರೇ ಮನೋಹರೆ, ಬ್ರಹ್ಮದರೆ ಈ ಸುಂದರೆ, ಸೌಂದರ್ಯವಾಚರ್ಯ ಈ ಬಾಮೆಯ ಏನೆಂದೆ ನೀ ಚೆಲುವೆ. ಪರಮ
ಪರಮಾತ್ಮ, ಈಕೆಯ ಸೌಂದರ್ಯವನ್ನು ವರ್ಣಿಸಲು ನನ್ನಿಂದ ಅಸಾಧ್ಯವಾಗಿಲ್ಲ. ಇರಲಿ, ಈಕೆಯು ಯಾರಾಗಿರೋಳು ನನಗೆ ತೋರುತ್ತಿಲ್ಲ. ನನಗಾದರೂ ಬಹಳ ಆಯಾಸವಾಗಿರುವುದು. ನಾನಿನ್ನು ನಿದ್ರಿಸುವೆನು. ಆಹಾ, ಏನಿದು ಆಶ್ಚರ್ಯ! ಈ ಮಾಯಾ ವಿನೋದ ನಾನ್ ಕಾಣೆ ನೀ ಚೋರ್ಯವಯೇ ನೀದು ಮಹಾ ಆಶ್ಚರ್ಯ. ಪರಮಾತ್ಮ, ಏನಿದು ಈ ಮಾಯಾ ವಿನೋದ ನಾ ಕಾಣೆ ನೀ ಚೋದ್ಯವ ಏನಿದು ಮಹದಾಶ್ಚರ್ಯ. ಗೋಡೆಯೊಳ್ ಬರದಿಯ ಬಣ್ಣದ ಅಂಶವು, ಗೋಡೆಯೊಳ್ ಬರದಿಯ ಬಣ್ಣದ ಅಂಶವು ಆರುತ್ತಲಿಯ ಬಂದು, ಆರುತ್ತಲಿಯ ಬಂದು ಆರಾವ ನುಂಗುತ್ತಲಿರುವುದು ಏನಿದು ಮಹಾಶ್ಚರ್ಯ. ಈ ಮಾಯಾ ವಿನೋದ ನಾ ಕಾಣೆ ನೀ ಚೋದ್ಯವ ಏನಿದು ಮಹಾಶ್ಚರ್ಯ. ಒಂದೊಂದು ಮೂಕನು ನುಂಗುತ್ತ ಅಂಶವು, ಒಂದೊಂದು ಮುತ್ತನು ನುಂಗುತ್ತ ಅಂಶವು, ಒಂದೊಂದು ಮೂತನು ನುಂಗುತ್ತ ಆರವನೆಲ್ಲ ನುಂಗಿ, ಆರವನೆಲ್ಲ ನುಂಗಿ ಆರಿ ಹೋಯಿತು ಇದು ಏನಿದು ಮಹದಾಶ್ಚರ್ಯ. ಈ ಮಾಯಾ ವಿನೋದ ನಾ ಕಾಣೆ ಚೋದ್ಯವ ಏನಿದು ಮಹದಾಶ್ಚರ್ಯ. ಆಹಾ, ಪರಮಾತ್ಮ, ಈ ಗೋಡೆಯಲ್ಲಿ ಬರೆದಿರುವ ಬಣ್ಣದ ಅಂಶ ಪಕ್ಷವು ಜೀವಸಹಿತವಾಗಿ ಹಾರಿ ಬಂದು ಆ ಮುತ್ತಿನ ಹಾರವನ್ನು ನುಂಗುತ್ತಿರುವುದಲ್ಲ. ನುಂಗುತ್ತಾ ನುಂಗುತ್ತಾ ಪುನಃ ನಿರ್ಜೀವವಾಗಿ ಅದೇ ಸ್ಥಳದಲ್ಲಿ ಹೋಗಿ ಕುಳಿತುಕೊಂಡಿತ್ತಲ್ಲ. ಈ ವಿಚಾರವನ್ನು ಯಾರ ಸಂಗಡವಾದರೂ ಹೇಳಿದರೆ ನಂಬತಕ್ಕವರೇ? ಪರಮಾತ್ಮ, ಶನಿದೇವ, ಇದು ನಿನ್ನ ಮಾಯೆಯಲ್ಲದೆ ಬೇರೆ ಅಲ್ಲ. ಇರಲಿ, ನನಗಾದರೂ ನಿದ್ರೆಯು ಬಾಧಿಸುತ್ತಿರುವುದು. ನಾನಿನ್ನು ಪವಳಿಸುವುದು. ಅಯ್ಯೋ, ಈ ಸುಂದರಾಂಗನ ಎಚ್ಚರಗೊಳ್ಳಲಿಲ್ಲವಲ್ಲ? ಇದೇನಿದು? ನನ್ನ ಮುತ್ತಿನ ಹಾರವು ಕಾಣುತ್ತಲಿಲ್ಲವಲ್ಲ? ಇರಲಿ, ಈ ಸುಂದರಾಂಗನು ನನ್ನನ್ನು ಆಟ ಆಡಿಸಲು ಎತ್ತಿಕೊಂಡು ನಟಿಸುವಂತೆ ಇದೆ. ಇರಲಿ, ಎಚ್ಚರಿಸಿ ನೋಡುವೆನು. ಪ್ರಾಣೇಶ್ವರ, ಸ್ವಾಮಿ, ಮನೋಹರ, ಎಚ್ಚರಗೊಳ್ಳಿ ಪ್ರಿಯ. ಅಮ್ಮ, ಯಾರು? ಸ್ವಾಮಿ, ನಾನು ಆಲೋಲಿಕೆಯು ನಿಮ್ಮನ್ನು ಲಗ್ನವಾಗಬೇಕೆಂದು ಬಂದಿರುವೆನು. ಪ್ರಾಣೇಶ್ವರ, ಅಮ್ಮ. ಸ್ವಾಮಿ, ಇದೇನಿದು? ನನ್ನ ಮುತ್ತಿನ ಹಾರವನ್ನು ಕೊಡಿ. ಅಮ್ಮ, ನನಗೆ ತಿಳಿಯದಮ್ಮ. ಇಲ್ಲ ಪ್ರಾಣೇಶ್ವರ, ನಾನು ಇಲ್ಲಿಯೇ ನೇತು ಹಾಕಿ ವಿಶ್ರಮಿಸಿಕೊಂಡಿದ್ದೆನು. ನನ್ನ ಮುತ್ತಿನ ಹಾರವನ್ನು ಕೊಡಿ. ಅಮ್ಮ, ಆ ಮುತ್ತಿನ ಹಾರದ ನಿಜ ಸಂಗತಿಯನ್ನು ನೀನು ಹೇಳಿದರೆ ನಂಬತಕ್ಕವಳಲ್ಲ. ಪರಮ ಸತ್ಯವಾಗಿಯೂ ನಾನು ಆ ಮುತ್ತಿನ ಹಾರವನ್ನು ಕದಿಯಲಿಲ್ಲವಮ್ಮ. ಏಕೆ? ಏನಾಯಿತು? ಸತ್ಯವಾಗಿಯೂ ನಾನು ಕದಿಯಲಿಲ್ಲವಮ್ಮ. ಮತ್ತೆ ಏನಾಯಿತು? ಮಾನಿನಿಯನ್ನನು ಈ ನವಚನದಿಂದ ಮಾನಿನಿಯನ್ನನು ಈ ನವಚನದಿಂದ ಮಾನವ ಕಳೆಯದೆ ಪಾಲಿಸುತ್ತಾಯೇ. ಅಮ್ಮ, ಸತ್ಯವಾಗಿಯೂ ಮುತ್ತಿನ ಹಾರ ತೆಗೆದುಕೊಂಡಿಲ್ಲ. ಮಾನವ ಕಳೆಯದೆ ಪಾಲಿಸುತ್ತಾಯೇ. ದೀನನಾಗಿನ ಬೇಡುವೆ ನಿನಗೆ. ದೀನನಾಗಿನ ಬೇಡುವೆ
ನೀಯನ್ನನು ಈ ನವಚನದಿಂದ ಅಮ್ಮ, ನೀನು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡರು ನಾನು ಆ ಮುತ್ತಿನ ಹಾರವನ್ನು ಕದಿಯಲಿಲ್ಲಮ್ಮ. ಆಹಾ. ಕೊಡಿ ಬೇಗ ಹಾರವನು. ಕೊಡಿ ಬೇಗ ಹಾರವನು ಸ್ವಾಮಿ. ಪ್ರಾಣೇಶ್ವರ, ಮರ್ಯಾದೆಯಿಂದ ಕೊಟ್ಟರೆ ಸರಿ, ಇಲ್ಲವಾದರೆ ನನ್ನ ತಂದೆಯವರಿಗೆ ಹೇಳಿ ತಕ್ಕ ಶಿಕ್ಷೆ ವಿಧಿಸುವೆನು. ಅಮ್ಮ, ನೀನು ಯಾರಿಗಾದರೂ ಹೇಳು. ಇಲ್ಲಿ ಬನ್ನಿ. ಯಾಕಮ್ಮ ಯಾಕಮ್ಮ ಇಷ್ಟು ಗಾಬರಿಯಿಂದ ಇದೆಯಾ? ಏನಾಯ್ತಮ್ಮ? ತಂದೆಯವರೇ, ಈತನನ್ನು ವಿವಾಹವಾಗುವುದಕ್ಕಿಂತ ಕರೆದು ತಂದರೋ ಇಲ್ಲ ಕಳ್ಳನಂತೆ ಕರೆದು ತಂದರೋ? ಆ ಏನಮ್ಮ ಕದ್ದಿದ ನೀನೆ? ಹೌದಪ್ಪ. ಏನ್ ಕದ್ದಿದಾನಮ್ಮ? ನನ್ನ ಹಾರವನ್ನು ಕದ್ದಿ ನಾಟಕ ಆಡುತ್ತಿರೋನು. ಮೊದಲು ಆದ್ದರಿಂದ ನನ್ನ ಹಾರವನ್ನು ಈಸಿಕೊಡಿ, ಇಲ್ಲವಾದರೆ ತಕ್ಕ ಶಿಕ್ಷೆಯನ್ನು ಮಾಡಿಸುವೆನು. ಹಾ, ಹಾಗೆ ಆಗ್ಲಿ. ನಿನ್ನ ಮುತ್ತಿನ ಸರವನ್ನ ನಾನು ಕೊಡಿಸಿಕೊಡ್ತೇನೆ, ನೀನನ್ನ ನಡೆಯಮ್ಮ. ಅಪ್ಪಾಜಿ ಜಾಗೃತಿಗೆ ಕೊಡಿಸಿಕೊಡಬೇಕು. ಆಗಲಿ ಆಗಲಿ, ನಡೆಯಮ್ಮ. ಅಲ್ಲ ದೇಶಿಕರೇ, ನೀವು ದೂರ ದೇಶದಿಂದ ಬಂದವರೆಂದು ತಿಳಿದು ಊಟ ಉಪಚರಿಸಿ ಸತ್ಕರಿಸೋದಕ್ಕೆ ನನ್ನ ಮಗಳ ಮುತ್ತಿನ ಹಾರವನ್ನೇ ಕದ್ದಿದ್ದಾರಲ್ಲ ಸ್ವಾಮಿ. ದಯಮಾಡಿ ಮುತ್ತಿನ ಸರವನ್ನ ಕೊಟ್ಟು ಮುಂದೆ ಎಲ್ಲಿಯಾದರೂ ಹೋಗಿ. ಅಯ್ಯ ಶ್ರೇಷ್ಠರೇ, ಪರಮ ಸತ್ಯವಾಗಿಯೂ ನಾನು ಆ ಮುತ್ತಿನ ಹಾರವನ್ನು ಕದ್ದವನಲ್ಲ. ಮತ್ತೆ ಇದ್ದವರಿಬ್ಬರಲ್ಲಿ ಕದ್ದವರ್ಯಾರಯ್ಯ? ಅಯ್ಯ ಶ್ರೇಷ್ಠರೇ, ಆ ಮುತ್ತಿನ ಹಾರದ ನಿಜ ಸಂಗತಿಯನ್ನು ಹೇಳಿದರೆ ನೀವು ನಂಬತಕ್ಕವರಲ್ಲ. ಏನು? ಸತ್ಯವಾಗಿಯೂ ನಾನು ಆ ಹಾರವನ್ನು ಕದಿಯಲಿಲ್ಲ. ನೀನು ಸಂಗತಿ ಬೇರೆ ಇರುವುದೇ, ಅದೇನು ವಿವರವಾಗಿ ತಿಳಿಸಯ್ಯ. ನನಗೆ ಗೊತ್ತಿಲ್ಲವು. ಹಾ, ನೀನು ನನ್ನ ಮಾತಿಗೆ ಬಗ್ಗಲ್ಲ. ನಮ್ಮ ರಾಜ್ಯದ ನಮ್ಮ ಮಹಾರಾಜರ ಹತ್ರ ಕರ್ಕೊಂಡೋಗಿ ನಿನಗೆ ತಿಳಿಸಿದ್ರೆ ಅವರೇ ಕೊಡಿಸ್ಕೊಡ್ತಾರೆ. ಬರಯ್ಯ. ಆಡಿ ನೋಡಿ ಹಠ ಮಾಡಿ ಕೊಲ್ವೆ ವಿಕ್ರಮನಿ ಕೇಳು. ಕಾಡಿ ನೋಡಿ ಹಠ ಮಾಡಿ ಕೊಲ್ವೆ ವಿಕ್ರಮನಿ ಕೇಳು. ಗದೆಯಂ ತಳೆದವರೆದೇನು ಸೀಳಿ ರುಂಡ ಮುಂಡಗಳ ಚಂಡಾಡಿಸುವೆ. ಛಲದೊಳು ಬಲದೊಳು ಮೆರೆಸುತ್ತಲಿರುವೆ. ಕಾಡಿ ನೋಡಿ ಹಠ ಮಾಡಿ ಕೊಲ್ವೆ ವಿಕ್ರಮನೇ ಕೇಳು. ದುರುಳ ವಿಕ್ರಮ ಜರಿದ ಕಾರಣ ದಿಟ್ಟ ವೈರ್ಯಂ ಜಯಿಸದ ಬಿಡನೆ. ಛಲದೊಳು ಬಲದೊಳು ಮೆರೆಸುತ್ತಲಿರುವೆ. ಕಾಡಿ ನೋಡಿ ಹಠ ಮಾಡಿ ಕೊಲ್ಲಿವೆ ವಿಕ್ರಮನೇ ಕೇಳು. ಕ್ಷೇಮಸಾಂದ, ಈ ದುರುಳನಾದ ವಿಕ್ರಮನನ್ನು ನಂದಯ್ಯ ಶ್ರೇಷ್ಠಿಯು ಚಂದ್ರಸೇನ ರಾಜನ ಬಳಿ ಎಳೆದುಕೊಂಡು ಹೋಗುತ್ತಾ ಇರುವನು. ಈವಾಗ ಈ ಮದಾಂಧನು ನನ್ನ ಕೈಗೆ ಸಿಕ್ಕಿರುವನು. ಇಲ್ಲವೋ ಮದಾಂಧ, ಉಜ್ಜಯಿನಿ ರಾಜ ಸಭಾಸ್ಥಾನದಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದ ನಿನಗೆ ಇಂದು ಓರ್ವ ಸಾಮಂತ ರಾಜನಿಂದಲೇ ನಿನ್ನ ಕರಚರಣಗಳನ್ನು ಕಳೆದುಕೊಳ್ಳುವಂತೆ ಮಾಡದಿದ್ದೊಡೆ. ನಾನು ಸೂರ್ಯಪುತ್ರನೇ, ಛಾಯಾಕುವರನೇ, ರವಿನಂದನನೇ. ಬಡಗಳನೆ ಪಿಡಿದು ಈಗ ಬಡಿದು ಕೊಲ್ವೆನೀಗ. ಪಡಕಳನೆ ಪಿಡಿದು ಈಗ ಬಡಿದು ಕೊಲ್ವೆನೀಗ. ಚಲವ ಬಿಡದ ಜವದಿ ಹೋಗಿ ಕರಚರಣಗಳ ಅಪಂಡನೋಡ ಕಂಡನನ್ನು ತುಂಡು ಮಾಡ್ಬೇನೀಗ.
ಪಂಡನೋಡ ಕಂಡನನ್ನು ತುಂಡು ಮಾಡ್ಪೆನೀಗ ಒಡಕಡನ ಪಿಡಿದು ಈಗ ಬಡಿದುಕೊಲ್ವೆನೀಗ 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 ಕ್ಷೇಮಧಾಂಧ. ನನ್ನ ಹೆಸರನ್ನು ಕೇಳಿದ ಕ್ಷಣ ಮಹೋತ್ರದಲ್ಲಿ ದೇವದೈತ್ಯರು, ದಾನವರು, ಯಕ್ಷರು, ಕಿನ್ನರು, ಕಿಂಪುರುಷರು, ಗಂಧರ್ವರು ಅನೇಕರು ಗಡಗಡನೆ ನಡುಗುವರು. ಈಗಿರುವಲ್ಲಿ ನರಹಾದಮ ನೀನು. ಅಂದು ನೀನು ಉಜ್ಜಯಿನಿ ಸಾಮ್ರಾಜ್ಯದ ರತ್ನ ಸಿಂಹಾಸನದಿ ಕುಳಿತು ವೇದ ಪಾಠಕರಾದ ನವರತ್ನ ಪಂಡಿತೋತ್ತಮರನ್ನು ಆಸ್ಥಾನದಲ್ಲಿ ಕುಳ್ಳಿರಿಸಿ ಸಭಾಸುರರ ಎದುರಿನಲ್ಲಿ ನನ್ನ ಹೆಸರನ್ನು ಹಿಡಿದು ಕರತಾಳ ಮಾಡಿಕೊಂಡು ನಗುತ್ತಾ ಜರಿದೆಯಲ್ಲವೇ ಭ್ರಷ್ಟ. ಆ ಕರತಾಳ ಮಾಡಿ ಜರಿದ ನಿನ್ನ ಕರಗಳು ಹಾಗೂ ನಿನ್ನ ಚರಣಗಳನ್ನು ನಿನಗೆ ಕಪ್ಪು ಕಾಣಿಕೆಯನ್ನು ಕೊಡ್ತಿದ್ದ ನಿನ್ನ ಸಾಮಂತ ರಾಜ ರಾಮಲಿಂಗ ಪಟ್ಟಣದ ಅರಸು ಚಂದ್ರಸೇನ ರಾಜನಿಂದಲೇ ಕಡಿದು ಹಾಕುವಂತೆ ಅವನ ಮನಸ್ಸಿನಲ್ಲಿ ಪುಟ್ಟಿಸುವೆ. ಅದು ಅಲ್ಲದೆ ನಿನಗೆ ಅನ್ನ ಆಹಾರಾದಿಗಳನ್ನು ಸಹ ಕೊಡದಂತೆ ಆ ರಾಜನ ಮನಸ್ಸಿನಲ್ಲಿ ಪುಟ್ಟಿಸುವೆ ಮೂರ್ಖ. ಈ ತ್ರಿಭುವನದಲ್ಲಿ ನನಗೆ ಸರಿಸಾಟಿ ಏನೋ ಮೂವದಾಂಧ. ಸಿಗಿವೆಂಫೆಣದಲ್ಲಿ ನಿನ್ನನ ಸಿಗಿವೆಂಫೆಣದಲ್ಲಿ ನಿನ್ನನ ಎಲ್ಲಿ ಹೋದರೇನು ನಿನ್ನ ಉಳಿಸನು ಎಲ್ಲಿ ಹೋದರೇನು ನಿನ್ನ ಉಳಿಸನು ಸೂರ್ಯಪುತ್ರನಾದ ನನ್ನ ಜರಿದ ನಿನ್ನ ಸೂರ್ಯಪುತ್ರನಾದ ನನ್ನ ಜರಿದ ನಿನ್ನ ಸಿಗಿವೆಂಫೆಣದಲ್ಲಿ ನಿನ್ನನ ಸಿಗಿವೆಂಫೆಣದಲ್ಲಿ ನಿನ್ನನ ಸಿಗಿವೆಂಫೆಣದಲ್ಲಿ ನಿನ್ನನ ಆಕಾಶ ಎದರಿ ಎದರಿ ನಡುಗಿರೆ ಕಾರ್ ಮೋಡ ಬಯಲಿ ಬೆದರಿದರು ಆಕಾಶ ಎದರಿ ಎದರಿ ನಡುಗಿರೆ ಕಾರ್ ಮೋಡ ಬಯಲಿ ಬೆದರಿ ತೆರರಿ ಈ ಭೂಮಿ ಹೇಳುತ್ತ ಶರಣು ಏನುತ್ತೀರೆ ಈ ವಿಕ್ರಮನೆದೆಯನ್ನು ಸೀಳೆ ಈ ವಿಕ್ರಮನೆದೆಯನ್ನು ಸೀಳೆ ಸ್ವರ್ಗ ನರಕಗಳ ಆಳುವ ಭೂಪರೆಲ್ಲ ಎಲ್ಲ ಬಳಿ ಬಿದ್ದಿರೆ ಸ್ವರ್ಗ ನರಕಗಳ ಆಳುವ ಭೂಪರೆಲ್ಲ ಎನ್ನ ಬಳಿ ಬಿದ್ದಿರೆ ಪಡ ಪಡ ನಾನೀಗ ಸಿಗಿವೆಂಫೆಣದಲ್ಲಿ ನಿನ್ನನು ಎಲ್ಲಿ ಹೋದರೇನು ನಿನ್ನ ಉಳಿಸನು ಎಲ್ಲಿ ಹೋದರೇನು ನಿನ್ನ ಉಳಿಸನು ಸೂರ್ಯಪುತ್ರನಾದ ನನ್ನ ಜರಿದ ನಿನ್ನ ಸೂರ್ಯಪುತ್ರನಾದ ನನ್ನ ಜರಿದ ನಿನ್ನ ಸಿಗಿವೆಂಫೆಣದಲ್ಲಿ ನಿನ್ನನ ಸಿಗಿವೆಂಫೆಣದಲ್ಲಿ ನಿನ್ನನ ಕ್ಷೇಮಧಾಂಧ. ಪೂಜ್ಯರ ಮಹಾತಿಗೆ ಬೆಲೆ ಕೊಡದೆ ಧಿಕ್ಕರಿಸಿ ನನ್ನನ್ನು ಜರಿಯುವ ಸಾಮರ್ಥ್ಯವು ನಿನಗೆ ಉಂಟಾಯಿತೇನೋ ಮೂರ್ಖ. ಇರವೋ ದ್ರೋಹಿಯೇ, ನಿನ್ನನ್ನು ಬಿಡುವನೆ ಮೂರ್ಖ. ಸಭೆಯೋಳ್ವೇದ ಪಾಠಕ ಪಂಡಿತರಂ ಕುಳ್ಳಿರಿಸಿ ಸಭೆಯೋಳ್ ವೇದ ಪಾಠಕ ಪಂಡಿತರಂ ಕುಳ್ಳಿರಿಸಿ ಗರ್ವದಿ ಕರತಾಳ ಮಾಡಿ ಜರಿದ ಮದ ಜರಿದ ಏನು ಮೂಡ ಕರತಾಳ ಮಾಡಿ ಜರಿದ ನಿನ್ನ ಕರಗಳು ಹಾಗೂ ನಿನ್ನ ಚರಣಗಳನ್ನು ಕರತಾಳ ಮಾಡಿ ಜರಿದ ನಿನ್ನ ಕರಗಳು ಹಾಗೂ ನಿನ್ನ ಚರಣಗಳನ್ನು ಸಾಮಂತರಾಜನಿಂದಲೇ ಕಡಿಯಲ್ಪಡುವಂತೆ ಮಾಡುವೆನು. ಇದು ನನ್ನ ಶಪಥ. ಕೇಳಿಸ್ತಿದ್ಕೊಂಡಿದ್ದೆ ಎಲ್ಲ ಹೇಳ್ಕೊಂಡು ಹೋಗೋದು ಹೇಳಿಲ್ಲ ಫಸ್ಟ್ ಅದೇ ಹೇಳಿದ್ದು. ನೀನು ಎಲ್ಲೋ ಯಾವ ಜ್ಞಾನದಲ್ಲಿ ಇದೆಯಾ ಮಂತ್ರಿ ಸೈನ್ಯಾಧಿಕಾರಿ ಅದವೋ ನಾನೊಂದು ಬೇಳ್ವೆ ಅದವೋ ನಾನೊಂದು ಬೇಳ್ವೆ ಹೊಂದಿದೆ ಆನಂದ ಜಗದಿಯೊಳೆಂದು ಮೂಡಿದನ ಆನಂದ ಜಗದಿಯೊಳೆಂದು ಮೂಡಿದನ
ರವಿಯೊಳೆಂದು ಮೂಡಿದೆಯ. ಮಂತ್ರಿ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆಗಳು ಸುರಿದು ಬೆಳೆಗಳು ಬೆಳೆದು ಪ್ರಜಾ ಪರಿವಾರವೆಲ್ಲವೂ ಸೌಖ್ಯದಿಂದಿರುವರೆ ಅದನ್ನು ತಿಳಿಸು. ತಿಳಿಸೋಣ ಮಹಾಪ್ರಭು. ಸೈನ್ಯಾಧ್ಯಕ್ಷ ಮಹಾಪ್ರಭು ರಾಜಿಸುವಾರ ಕೀಲ ಸೈನ್ಯಾಧ್ಯಕ್ಷ ಧರ್ಮ ನೀಡಲಿಯರೆ. ಮಹಾಪ್ರಭು, ಮಂತ್ರಿವರ್ಯರೇ ಹೇಳುವಂತರಾಗಿ ರಾಜಿಸುವಾರ ಕೀಲ ಜನರು ರಾಜಧರ್ಮ ನೀಡಲಿಯರೆ. ಸೈನ್ಯಾಧ್ಯಕ್ಷ ಮಹಾಪ್ರಭು ರಾಜ 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 ತೇಜ. ಮಹಾಪ್ರಭು, ಮಂತ್ರಿವರ್ಯರೇ ರಾಜ ತಿಳಿಸುವಂತರಾಗಿ ರಾಜ ರಾಜ ತೇಜ. ಸೈನ್ಯಾಧ್ಯಕ್ಷ ಮಹಾಪ್ರಭು ರಾಜ 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 ತೇಜ ಭುಜ ಗೋಪ ಪಾಲಿಸೀಗ. ಭುಜ ಗೋಪ ಪಾಲಿಸೀಗ. ರಾಜಿಸುವಾರ ಕೆಲ ಜನರು ರಾಜ ಧರ್ಮ ನೀಡಲಿಯರೆ. ಮಹಾಪ್ರಭು, ಮಂತ್ರಿವರ್ಯರೇ ತಿಳಿಸುವಂತರಾಗಿ ನಮ್ಮ ದೇಶದ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುತ್ತೀಯರು. ಮಹಾಪ್ರಭು, ಮಂತ್ರಿವರ್ಯರೇ ತಿಳಿಸುವಂತರಾಗಿ ನಮ್ಮ ದೇಶದ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುತ್ತೀಯರು. ಸೈನ್ಯಾಧ್ಯಕ್ಷ ಅಲ್ಲಿರುತ್ತೀಯ ಕ್ಷೇತ್ರ ರಾಜರು. ಮಹಾಪ್ರಭು, ಮಂತ್ರಿವರ್ಯರೇ ತಿಳಿಸುವಂತರಾಗಿ ಅಲ್ಲಿರುತ್ತೀಯ ಕ್ಷೇತ್ರ ರಾಜರು. ಸುತ್ತಲಿರುತ್ತೀಯ ಕ್ಷೇತ್ರ ರಾಜರು ಕಪ್ಪವ ತಂದೊಪ್ಪಿಸುವರು. ಸೈನ್ಯಾಧ್ಯಕ್ಷ ಮಹಾಪ್ರಭು ಕಪ್ಪವ ತಂದೊಪ್ಪಿಸುವರು. ರಾಜಿಸುವಾರ ಕೆಲ ಜನರು ರಾಜಧರ್ಮ ನೀಡಲಿಯರೆ. ರಾಜಿಸುವ ಮಹಾಪ್ರಭು, ಮಂತ್ರಿವರ್ಯರೇ ನಮ್ಮ ದೇಶದ ಪ್ರಜೆಗಳೆಲ್ಲರೂ ಸಹ ಬಹಳ ಸೌಖ್ಯದಿಂದ ಇರೋರು ಮಹಾಪ್ರಭು. ಅದು ಅಲ್ಲದೆ ಸಕಾಲಕ್ಕೆ ಸರಿಯಾಗಿ ಮಳೆಗಳು ಸುರಿದು ಬೆಳೆಗಳು ಬೆಳೆದು ಪ್ರಜಾ ಪರಿವಾರವೆಲ್ಲವೂ ಸಹ ಬಹಳ ಸೌಖ್ಯದಿಂದ ಇರೋದು ಮಹಾಪ್ರಭು. ಅದು ಅಲ್ಲದೆ ನಮಗೆ ಬರಬೇಕಾದ ಕಪ್ಪ ಕಾಣಿಕೆಯೂ ಸಹ ಹೊರದೇಶದಿಂದ ಬರುತ್ತಿರುವುದು ಮಹಾಪ್ರಭು. ಮುಂದೇನಪ್ಪಣೆ? ಮಂತ್ರಿವರ್ಯರೇ ಬಹಳ ಸಂತೋಷ. ಈ ಪೀಠವನ್ನು ಮಂಡಿಸಿ. ಹಾಗೆ ಆಗಲಿ ಮಹಾಪ್ರಭು. ಸೈನ್ಯಾಧ್ಯಕ್ಷ ಮಹಾಪ್ರಭು ಬೇಳೆ ಸೈನ್ಯಾದೆ ನಾಥಾನೆ ಸೈನ್ಯವರೇದಿಯ ಬೇಳೆ ಸೈನ್ಯಾಧ್ಯಕ್ಷ ಮಹಾಪ್ರಭು ಬೇಳೆ ಸೈನ್ಯಾದೆ ನಾಥಾನೆ ಸೈನ್ಯವರೇದಿಯ ಬೇಳೆ ಸೈನ್ಯಾಧ್ಯಕ್ಷ ಮಹಾಪ್ರಭು ಚಂದ್ರಮೋಹನ ಮೊಟ್ಟಿ ಸೈನ್ಯವ ಶತ್ರುಮೂಪರ ಮೊಟ್ಟಿ ಸೈನ್ಯವ ಮುತ್ತು ಬಿಡಿಯುವುದನೇ ಸೈನ್ಯಾಧ್ಯಕ್ಷ ಮಹಾಪ್ರಭು ಶತ್ರುಮೂಪರ ಮೊಟ್ಟಿ ಸೈನ್ಯವ ಮುತ್ತು ಬಿಡಿಯುವುದನೇ ಮಿತ್ರರಂತೆ ಬಾಳುತ್ತೀವರೆ. ಮಿತ್ರರಂತೆ ಬಾಳುತ್ತೀವರೆ. ಇದರಿಗೂ ಸೈನ್ಯವರೀತಿಯ ಬೆಳೆ ಸೈನ್ಯಾಧಿನಾಥನೇ ಸೈನ್ಯವರೀತಿಯ ಬೆಳೆ. ಸೈನ್ಯಾಧ್ಯಕ್ಷ ಮಹಾಪ್ರಭು ನಮ್ಮ ಸೈನ್ಯವು ಯಾವ ಯಾವ ರೀತಿಯಲ್ಲಿ ಇಟ್ಟುಕೊಂಡಿರುವ ಅದನ್ನು ತಿಳಿಸು. ತಿಳಿಸೋಣ ಮಹಾಪ್ರಭು. ಮಂತ್ರಿವರ್ಯರೇ ಮಹಾಪ್ರಭು, ಲಾಲಿಸು ಸುಮತಿ ಬೇಳುವೆ ಸುಮತಿ ಲೀಲೆ ಇಲ್ಲದೆ ಹೈನ್ಯದ ಪರ್ಯ
ಲಾಲಿಸು ಸುಮತಿ ಬೇಳುವೆ ಸುಮತಿ ಲೀಲೆಯಿಂದಲೇ ಸೈನ್ಯದ ಪರಿಯ ಮಂತ್ರಿವರ್ಯ ಮಹಾಪ್ರಭು ಹರಿಯರ ಪರಸುತ ಮುರಿಯುತ್ತಲಾದ ಹರಿಯರ ಪರಸುತ ಮುರಿಯುತ್ತಲಾದ ಹರಿಯರ ಪರಸುತ ಮುರಿಯುತ್ತಲಾದ ಸುರದೊಳಗೀಗ ನಮ್ಮನ್ನು ಲಾಲಿಸು ರಾಜಾರ ವಿಕುಲ ತೇಜ ಲೀಲೆಯಿಂದಲೇ ಸೈನ್ಯದ ಪರಿಯ ಲಾಲಿಸು ರಾಜಾರ ವಿಕುಲ ತೇಜ ಲೀಲೆಯಿಂದಲೇ ಸೈನ್ಯದ ಪರಿಯ ಹರಿಯರ ಪರಸುತ ಮುರಿಯುತ್ತಲಾದ ಹರಿಯರ ಪರಸುತ ಮುರಿಯುತ್ತಲಾದ ಹರಿಯರ ಪರಸುತ ಮುರಿಯುತ್ತಲಾದ ಸುರದೊಳಗೀಗ ನಮ್ಮನ್ನು ಲಾಲಿಸು ರಾಜಾರ ವಿಪುಲ ತೇಜ ಲೀಲೆಯಿಂದಲೇ ಸೈನ್ಯದ ಪರಿಯ ಲಾಲಿಸು ರಾಜಾರ ವಿಪುಲ ತೇಜ ಲೀಲೆಯಿಂದಲೇ ಸೈನ್ಯದ ಪರಿಯ ಮುತದೇರು ಪುದ ಸೈನ್ಯ ಮುತದೇರು ಪುದ ಸೈನ್ಯವು ಮುಖ್ಯತ್ತಲು ಬರಬಲದಿ ರಾಜ್ಯಗಳಂ ಸಾಧಿಸುತ್ತ ಮುರದಿಂ ಕತ್ತಿಗಳಂ ಜಲಪಿಸುತ್ತ ಮುಗದಿಂ ಕತ್ತಿಗಳಂ ಜಲಪಿಸುತ್ತ ಎತ್ತಲು ಬೆಳಗುವುದು ಈ ಉತ್ತಮ ಸೈನ್ಯವೋ ಹರಿಯರ ಪರಸುತ ಹರಿಯರ ಪರಸುತ ಮುರಿಯುತ್ತಲಿರುವುದು ಈಗ ನಮ್ಮನ್ನು ಹರಿಯರ ಪರಸುತ ಮುರಿಯುತ್ತಲಿರುವುದು ಈಗ ನಮ್ಮನ್ನು ಲಾಲಿಸು ರಾಜಾರ ವಿಪುಲ ತೇಜ ಲೀಲೆಯಿಂದಲೇ ಸೈನ್ಯದ ಪರಿಯ ಲಾಲಿಸು ರಾಜಾರ ವಿಪುಲ ತೇಜ ಲೀಲೆಯಿಂದಲೇ ಸೈನ್ಯದ ಪರಿಯ ಮಂತ್ರಿವರ್ಯ ಹರಿಯರ ಪರಸುತ ಮುರಿಯುತ್ತಲಿರುವುದು ಹರಿಯರ ಪರಸುತ ಮುರಿಯುತ್ತಲಿರುವುದು ಸುರಗಳಿಗೀಗ ನಮ್ಮನ್ನು ಲಾಲಿಸು ರಾಜಾರ ವಿಪುಲ ತೇಜ ಇಂದಲೇ ಸೈನ್ಯದ ಪರಿಯ ಲಾಲಿಸು ರಾಜಾರ ವಿಪುಲ ತೇಜ ಲೀಲೆಯಿಂದಲೇ ಸೈನ್ಯದ ಪರಿಯ ಮಹಾಪ್ರಭು ನಮ್ಮ ಸೈನ್ಯವು ಯಾವ ರೀತಿಯಲ್ಲಿರುವುದೆಂದರೆ ಸಿಂಹದ ಗುಹೆಗೆ ಆನೆಯು ಹೋಗಲು ಎಷ್ಟು ಭಯಪಡುವುದು ಅದರಂತೆ ನಮ್ಮ ಸೈನ್ಯವನ್ನು ಕಂಡರೆ ಆ ಪರರ ಸೈನ್ಯವು ಗಡಗಡನೆ ನಡುಗುವುದು ಮಹಾಪ್ರಭು ಮುಂದೇನ ಪಡೆ ಬರೋ ಸೈನ್ಯಾಧ್ಯಕ್ಷ ಮಂತ್ರಿವರ್ಯರೇ ಸೈನ್ಯಾಧ್ಯಕ್ಷರೇ ಅರೆ ಕೋಲಾಬೆ ಮನೆ ಪರ ಸೈನ್ಯಪತಿ ನೀನೆ ಅರೆ ಕೋಲಾಬೆ ಮನೆ ಪರ ಸೈನ್ಯಪತಿ ನೀನೆ ಪರದೆ ಸೈನ್ಯವನೇನೋ ಪರಿಪಾಲಿಸಲಿ ವರದೆ ಸೈನ್ಯವನೇನೋ ಪರಿಪಾಲಿಸಲಿ ಬಾಬು ಬಾಬು ಸೈನ್ಯಾಧಿಪತಿಯೇ ಬಾಬು ಬಾಬು ಮಂತ್ರಿವರ್ಯರೇ ಮಹಾಪ್ರಭು ಮಂತ್ರಿ ಜನನು ನೀನೆ ಮಂತ್ರಾಂತದಯ ಮಾಡಿ ಮಂತ್ರಿ ಜನನು ನೀನೆ ಮಂತ್ರಾಂತದಯ ಮಾಡಿ ಸಂತ್ರಂಗದಲ್ಲಿ ರಾಜ ಪರಿಪಾಲಿಸಿ ಸಂತ್ರಂಗದಲ್ಲಿ ರಾಜ ಪರಿಪಾಲಿಸಿ ಬಾಬು 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 ರೇ ಸಚಿವ ಬಾಬು ಬಾಬು ಮಂತ್ರಿ ಮಹಾಪ್ರಭು ಸೈನ್ಯಾಧ್ಯಕ್ಷರೇ ಮಹಾಪ್ರಭು ನಿಮ್ಮಂತ ನೀತಿ ಸಚಿವ ಸೈನ್ಯಾಧಿಪತಿಗಳು ನನ್ನ ರಾಜ್ಯದಲ್ಲಿರುವ ಹಾಗೆ ನನ್ನ ರಾಜ್ಯಕ್ಕೆ ಕುಂದು ಕೊರತೆ ಎಂದರೆ ಬಹಳ ಸಂತೋಷ ಈ ಪೀಠವನ್ನು ಮಂಡಿಸಿ ಹಾಗೆ ಆಗಲಿ ಮಹಾಪ್ರಭು ಮಂತ್ರಿವರ್ಯರೇ ಮಹಾಪ್ರಭು ನಮ್ಮ ಆಸ್ಥಾನ ನರ್ತಕಿಯನ್ನು ಬರಮಾಡಿ ಹಾಗೆ ಆಗಲಿ ಮಹಾಪ್ರಭು ಯಾರಲ್ಲಿ ಏನಪ್ಪಣೆ? ನಮ್ಮ ಆಸ್ಥಾನಕ್ಕೆ ನರ್ತಕಿಯನ್ನು ಬರಮಾಡಿ ಮಂತ್ರಿವರ್ಯರೇ ಮಹಾಪ್ರಭು ಸೈನ್ಯಾಧ್ಯಕ್ಷ ಮಹಾಪ್ರಭು
ನಮ್ಮ ಆಸ್ಥಾನರ್ಥಕ್ಕೆ ಬಹುಮಾನವನ್ನು ಕೊಟ್ಟು ಕಳಿಸಿ. ಹಾಗೆ ಆಗಲಿ ಮಹಾಪ್ರಭು. ಮಹಾರಾಜಗೆ ಜಯವಾಗಲಿ. ಚಾರನೆ ಸಮಾಚಾರವೇನು? ಮಹಾಪ್ರಭು, ದ್ವಾರದರ ಬೇಳಿ ನಂದೇಶ್ ಶೆಟ್ಟರು ಬಂದಿರುವರು. ಅವರನ್ನು ಸಕಲ ಮರ್ಯಾದೆಯಿಂದ ಕರೆದುಕೊಂಡು ಬಾ. ಹಾಗೆ ಆಗಲಿ. ಬರೆಯ ಮಹಾರಾಜರಿಗೂ ದಂಡಮೋ ದಂಡಮೋ. ಶೆಟ್ಟರೆ, ನಿಮಗೆ ಮಂಗಳವಾಗಲಿ. ಮೇಲೆ ನೀವು ಬಂದ ಸಮಾಚಾರವೇನು? ಮಹಾಪ್ರಭು, ಅದು ಅಲ್ಲದೆ ಈತನು ಯಾರು? ಇವತನು ದೂರ ದೇಶದಿಂದ ಬಂದವನೆಂದು ತಿಳಿದು ನಮ್ಮ ಮನೆಯಲ್ಲೇ ಇರಿಸಿಕೊಂಡು ಊಟ ಉಪಚಾರ ಹಾಕಿ ಸತ್ಕರಿಸದಕ್ಕೆ ನನ್ನ ಮಗಳಾದ ಮುತ್ತಿನ ಸರವನ್ನೇ ಕದ್ದಿದ್ದಾನೆ ಮಹಾಪ್ರಭು. ಶೆಟ್ಟರೆ, ಏನು ನಿಮ್ಮ ಮನೆಯಲ್ಲಿ ಊಟ ಉಪಚರಿಸಿದ್ದಕ್ಕೆ ನಿಮ್ಮ ಮಗಳ ಮುತ್ತಿನ ಸರವನ್ನೇ ಕದ್ದಿರುವನೆ? ಹೌದು ಮಹಾಪ್ರಭು. ಶೆಟ್ಟರೆ, ನೀವಿನ್ನು ಚಿಂತಿಸಬೇಡಿ. ನಿಮ್ಮ ನಾನು ಕೊಡಿಸುತ್ತೇನೆ. ನೀವಿನ್ನು ಹೋಗಿ ಬನ್ನಿ. ಹಾಗೆ ಆಗಲಿ, ನಾನಿನ್ನೂ ಬರುತ್ತೇನೆ. ಎಲ್ಲವೋ ಶೆಟ್ಟರು ಹೇಳಿದ ಮಾತು ನಿಜವೇ? ಒಳ್ಳೆ ಮಾತಿನ ಮುತ್ತಿನ ಸರವನ್ನು ಕೊಟ್ಟರೆ ಸರಿ,
ತಕ್ಕ ಶಿಕ್ಷೆಯನ್ನು ಮಾಡಿಸುವೆ. ಮಹಾಪ್ರಭು ಹೇಳುವಂತರಾಗು. ಚಂದ್ರಸಯನ ರಾಜ ಕೇಳೋ ಸುಂದರ ಮುತ್ತಿನ ಮಹಾಪ್ರಭು ಹೇಳುವಂತರಾಗು. ಸುಳ್ಳು ಎಂದಿಗೂ ಆಡಲಾರೆ ಮಂತ್ರಿವರ್ಯರೇ, ಎಷ್ಟು ಮಾತನ್ನು ಕೇಳ್ತೀರಾ? ಸುಳ್ಳು ಎಂದಿಗೂ ಆಡಲಾರೆ ಇಲ್ಲದ ಮಾತುಗಳ ಓ ಚಂದ್ರಸಯನ ರಾಜ ಕೇಳೋ ಸುಂದರ ಮುತ್ತಿನ ಪ್ರಭುವೇ ದೊರೆಯೇ ಎಲ್ಲ ಗ್ರಹವು ಸರಿಯೂ ಇರದೆ ಎಲ್ಲ ಗ್ರಹವು ಸರಿಯೂ ಇರದೆ ಇಲ್ಲದ ಮಾತುಗಳನ್ನ ಮನಕ್ಕೆ ಬಂದ ತೆರವಿದಾತ ಮಹಾಪ್ರಭು ಹೇಳುವಂತರಾಗು. ಮನಕ್ಕೆ ಬಂದ ತೆರವಿದಾತ ಕೇಳುವೆ ನಾ ಚಂದ್ರಸಯನ ರಾಜ ಕೇಳು ಸುಂದರ ಮುತ್ತಿನ ಮಹಾಪ್ರಭು ಪರಮ ಸತ್ಯವಾಗಿಯೂ ನಾನು ಆ ಮುತ್ತಿನಾರವನ್ನು ತೆಗೆದುಕೊಂಡಿಲ್ಲ. ಮತ್ತೇನಾಯಿತು? ಮಹಾಪ್ರಭು ಆ ಮುತ್ತಿನ ಹಾರದ ನಿಜ ಸಂಗತಿಯನ್ನು ಹೇಳಿದರೆ ನೀವು ನಂಬತಕ್ಕವರಲ್ಲ. ಮಂತ್ರಿವರ್ಯರೇ, ಮಹಾಪ್ರಭು ಮುತ್ತಿನ ಸರ್ವ ಸಂಗತಿ ಇರುವುದಂತೆ ಅದೇನು ಹೇಳುತ್ತಾರೆ ಹೇಳು. ಮಹಾರಾಜರೇ, ಪರಮ ಸತ್ಯವಾಗಿಯೂ ನಾನು ಆ ಮುತ್ತಿನ ಹಾರವನ್ನು ಕದಿಯಲಿಲ್ಲ. ಮತ್ತೇನಾಯಿತು? ಛೇ, ಚೇನೆ ಚನೆ ಚೇನೆ ಚನೆ ಚೇ ಪಾಪನೆ ಚೇನೆ ಚನೆ ಚೇನೆ ಚನೆ ಚೇ ಪಾಪನೆ ಚೇನೆ ಚನೆ ಛೇ ಕೃಷ್ಣ ಸಾರಿ ಸಾರಿ ನಾ ಕೇಳುತ್ತಿದ್ದರು ಬಾರಿ ಬಾರಿ ನಾ ಬಬಲಿದ್ದ ಹೇ ಕೃಷ್ಣ ಸಾರಿ ಸಾರಿ ನಾ ಕೇಳುತ್ತಿದ್ದರು ಬಾರಿ ಬಾರಿ ನಾ ಬಬಲಿದ್ದ ಯಾರು ಎಂದರೆ ತಿಳಿಯಬಹುದು ಯಾರು ಎಂದರೆ ತಿಳಿಯಬಹುದು ಸೇನೆ ಜನೆ ಹೇ ಬೋಬೋಲೆ ಸೇನೆ ಜನೆ ದುಷ್ಟರಿಂದ ಮಗ ಎಷ್ಟು ಇರುವುದೋ ಎಷ್ಟು ಕೇಳಿದರೂ ಮುಂದರಬಿಲ್ಲದೆ ದುಷ್ಟರಿಂದ ಮಗ ಎಷ್ಟು ಇರುವುದೋ ಎಷ್ಟು ಕೇಳಿದರೂ ಮುಂದರಬಿಲ್ಲದೆ ಚಟ್ಟಗಳಗಳ ಬಾವುಗಳಿವೆ ಚಟ್ಟಗಳಗಳ ಬಾವುಗಳಿವೆ ಗೋಳನೆಂದರೆ ಬಗುಳುತ್ತಿವೆ ಸೇನೆ ಜನೆ ಜೇ ಬೋಬೋಲೆ ಸೇನೆ ಜನೆ ಹೇ ಕೃಷ್ಣ, ಒಳ್ಳೆ ಮಾತಿನ ಮುತ್ತಿನ ಸರ್ವವನ್ನು ಕೊಟ್ಟರೆ ಸರಿ, ಇಲ್ಲ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡಿಸುವೆ. ಮಹಾಪ್ರಭು ಮಹಾಪ್ರಭು ಪರಮ ಸತ್ಯವಾಗಿಯೂ ನಾನು ಆ ಮುತ್ತಿನ ಹಾರವನ್ನು ಕದಿಯಲಿಲ್ಲ. ಮತ್ತೇನಾಯಿತು? ಆ ಮುತ್ತಿನ ಹಾರದ ನಿಜದ ಸಂಗತಿಯನ್ನು ಹೇಳಿದರೆ ನೀವು ನಂಬತಕ್ಕವರೇ. ಏನು ಮುತ್ತಿನ ಸರ್ವ ಸಂಗತಿ ಇರುವುದೇ ಅದೇನು ಹೇಳ್ತೇ ಹೇಳು. ಅರಸರ ಕೇಳನ್ನ ಪರಮ ಸತ್ಯವ ಬೇಳೆ ದೊರೆಯೇ ಅರಸರ ಕೇಳನ್ನ ಪರಮ ಸತ್ಯವ ಬೇಳೆ ಬರೆದಿರುವ ಬಣ್ಣದ ಅಂಶವು ಜೀವ ಸಹಿತ ಹಾರಿ ಬಂದು ಮುತ್ತಿನಾರವನ್ನು ಹೋಲಿಸು ಗೊರೆಯೇ ಗೊರೆ
ಚಿತ್ರಶಾಲೆಯಲ್ಲಿ ಗೋಡೆಯಲ್ಲಿ ಬರೆದಿರುವ ಬಣ್ಣದ ಅಂಶ ಪಕ್ಷಿ ಜೀವ ಸಹಿತವಾಗಿ ಹಾರಿ ಬಂದು ಆ ಮುತ್ತಿನ ಹಾರವನ್ನು ನುಂಗಿ ಪುನಃ ನಿರ್ಜೀವವಾಗಿ ಅದೇ ಸ್ಥಳದಲ್ಲಿ ಹೋಗಿ ಕುಳಿತುಕೊಂಡಿತ್ತು. ಈ ಮಾತು ಪರಮ ಸತ್ಯವು ದೊರೆಯೋ ಪರಮ ಸತ್ಯ. ಮಂತ್ರಿವರ್ಯರೇ, ಈತನು ಎಷ್ಟು ವಿಲವನ್ನು ಹೇಳ್ತೀವಿ ಯಾರಲ್ಲಿ? ಈತನು ಈ ವಜ್ರದ ಕಂಬಕ್ಕೆ ನೂಲೋಕಗಳಿಂದ ಬಂಧಿಸಿ ಇವರಿಗೆ ಶಸ್ತ್ರವನ್ನು ಹಾಕಿ. ಆಹಾ, ಪರಮಾತ್ಮ ಏನೆಂದು ಹೇಳಿದ್ರಿ? ಕೆಲವು ನಿನ್ನನ್ನು ಈ ವಜ್ರದ ಕಂಬಕ್ಕೆ ನೂಲೋಕಗಳಿಂದ ಬಂಧಿಸಿ ನಿನಗೆ ಶಸ್ತ್ರವನ್ನು ಹಾಕುವಂತೆ ಆಜ್ಞೆ ಮಾಡಿರುವೆ. ಆಹಾ, ಪರಮಾತ್ಮ ಶನಿದೇವ ಅಯ್ಯ ಚಾಂಡಾಲರೇ, ಪರಮ ಸತ್ಯವಾಗಿಯೂ ನಾನು ಮುತ್ತಿನ ಹಾರವನ್ನು ಇನ್ನೆಲ್ಲೋಯಿತು? ಓ ಅಯ್ಯ, ಪರಮ ಸತ್ಯವಾಗಿಯೂ ನಾನು ಕದ್ದವನಲ್ಲ. ಕದ್ದಿದ್ರೆ ಕೊಟ್ಬಿಡೆ. ಯಾಕೆ ಇಷ್ಟೊಂದು ನಾಟಕ ಆಡ್ತಿದ್ಯಾ? ಅಯ್ಯ ಚಾಂಡಾಲರೇ, ನಾನು ಸತ್ಯವಾಗಿಯೂ ಆ ಮುತ್ತಿನ ಹಾರವನ್ನು ಕದಿಯಲಿಲ್ಲ. ನಿಮ್ಮ ರಾಜಾಜ್ಞೆಯನ್ನು ನೀವು ನೆರವೇರಿಸಿಕೊಳ್ಳಿ. ರಾಜಾಜ್ಞೆ? ಮೊದಲು ಆ ಮುತ್ತಿನ ಹಾರವನ್ನು ಕೊಟ್ಟರೆ ನಿಮ್ಮನ್ನು ಇಲ್ಲ ಬಿಡುತ್ತೇವೆ. ನೀಡಂಗಿಲ್ಲ. ಮಹಾರಾಜ್ ಹೇಳ್ದಂಗೆ ನಿಮ್ಗೆ ಶಸ್ತ್ರ ಮಹಾಪ್ರಭು, ಮಹಾಪ್ರಭು, ಎಷ್ಟೇ ಶಸ್ತ್ರವನ್ನು ಆತನಿಗೆ ಎಷ್ಟು ಶಸ್ತ್ರವನ್ನು ಹಾಕಿದರು ಭಯ ಬಿಡುತ್ತಿಲ್ಲ ಮಹಾಪ್ರಭು. ಎಷ್ಟು ಶಸ್ತ್ರ ಹಾಕು ಇಲ್ಲ ಅಂತ ಹೇಳ್ತಿರುವನೆ, ಆದ್ರೂ ನಡೆದುಕೊಂಡು ಬನ್ನಿ. ಹಾಗೆ ಆಗಲಿ ಮಹಾಪ್ರಭು. ಎಲ್ಲವೋ ಒಳ್ಳೆ ಮಾತಿನ ಮುತ್ತಿನ ಸರವನ್ನು ಕೊಟ್ಟರೆ ಸರಿ, ಇಲ್ಲ ತಕ್ಕ ಶಿಕ್ಷೆಯನ್ನು ಮಾಡ್ತೇವೆ. ಪರಮ ಸತ್ಯವ ಪೇಳ್ವೆ ಗದಿ ಮಹಾಪ್ರಭು. ಪರಮ ಸತ್ಯ ಮಹಾಪ್ರಭು ಹೇಳುವಂತೆ ಚಂದ್ರಸೇನ ಮಹಾರಾಜರೇ, ನೀವು ಎಷ್ಟೇ ಶಿಕ್ಷೆ ವಿಧಿಸಿದರೂ ನಾನು ಸತ್ಯವಾಗಿಯೂ ಆ ಮುತ್ತಿನ ಹಾರವನ್ನು ಕದ್ದವನಲ್ಲ. ಮತ್ತೇನಾಯ್ತು? ಒಳ್ಳೆತನ ಮುತ್ತಿನ ಸರವನ್ನು ಕೊಟ್ಟರೆ ಸರಿ, ತಕ್ಕ ಶಿಕ್ಷೆಯನ್ನು ಮಾಡ್ತೇವೆ. ಪರಮಾತ್ಮ
ಯಾರು ನಂಬುವರೇನೋ ಮೂರ್ಖ. ಒಳ್ಳೆ ಮುತ್ತಿನ ಸರವನ್ನು ಕೊಟ್ಟರೆ ಸರಿ, ತಕ್ಕ ಶಿಕ್ಷೆಯನ್ನು ಮಾಡಿಸುವೆ. ಮಹಾಪ್ರಭು, ಸತ್ಯವಾಗಿಯೂ ನಾನು ತೆಗೆದುಕೊಂಡಿಲ್ಲ. ಚಾಂಡಾಳರೇ, ಮಹಾಪ್ರಭು, ಈತನನ್ನು ಅಘೋರವಾದ ಅಡವಿಗೆ ಎಳೆದುಕೊಂಡು ಹೋಗಿ ಇವರ ಕೈ ಕಾಲುಗಳನ್ನು ಕತ್ತರಿಸಿ ತಂದು ಒಪ್ಪಿಸಬೇಕು. ಇಲ್ಲದಿದ್ದರೆ ಈತನಿಗೆ ನಮ್ಮ ರಾಜ್ಯದಲ್ಲಿ ಅನ್ನ ನೀರು ಕೊಡಲು ತಿಳಿಸಿ. ಹಾಗೆ ಆಗಲಿ ಮಹಾಪ್ರಭು. ಪರಮಾತ್ಮ. ಅಯ್ಯ ಚಂದ್ರಸೇನ ಮಹಾರಾಜರೇ, ಏನೆಂದು ಹೇಳಿದ್ರಿ? ಮತ್ತೊಂದು ಸಾರಿ ಹೇಳಿ. ಹೇಳೋ, ಏನೆಂದು ಕೇಳ್ತಿರುವೆಯಾ? ನಿನ್ನನ್ನು ಅಘೋರವಾದ ಅಡವಿಗೆ ಎಳೆದುಕೊಂಡು ಹೋಗಿ ನಿನ್ನ ಕೈ ಕಾಲುಗಳನ್ನು ಕತ್ತರಿಸುವಂತೆ ಅದು ಅಲ್ಲದೆ ನಮ್ಮ ರಾಜ್ಯದಲ್ಲಿ ನಿನಗೆ ಅನ್ನ ನೀರು ಕೊಡಕೂಡದೆಂದು ಡಂಗೂರ ಮೂಲಕವಾಗಿ ತಿಳಿಸಿರುವೆ. ಯಾರಲ್ಲಿ ಎಲ್ಲ ಕಟ್ಟುವಾಗಿ ರಾಜರಾಕ್ಷಸರು ಪಂಚ, ರಾಜರಾಕ್ಷಸರು ಪಂಚ, ಇದಾವರೂಪ ಸ್ವರೂಪಂಚ ದೇವಾ. ಪರಮಾತ್ಮ, ಈ ಚಂದ್ರಸೇನ ಮಹಾರಾಜರು ಒಬ್ಬ ವ್ಯಾಘ್ರನಾಗಿಯೂ, ಮಂತ್ರಿಯು ಒಬ್ಬ ಕ್ರೂರರಾಗಿಯೂ, ಹಸಿದ ಹೆಬ್ಬುಲಿಯು ಗೋವಿನ ಮೇಲೆ ಹೇಗೆ ಬೀಳುವುದು ಹಾಗೆ ಈ ರಾಜ ಮಂತ್ರಿಯು ನನ್ನನ್ನು ಸರಿಯಾಗಿ ವಿಚಾರಣೆಯನ್ನು ಮಾಡದೆ ನನ್ನ ಕೈ ಕಾಲುಗಳನ್ನು ಕಡಿದು ಹಾಕಿರಿ ಎಂದು ಶಿಕ್ಷೆ ವಿಧಿಸಿರುವರು. ಯಥಾ ರಾಜ ತತ ಪ್ರಜಾ, ಯಥಾ ರಾಜ ತತ ಪ್ರಜಾ. ನ್ಯಾಯ ನ್ಯಾಯವ ಮೂಲವನರಿಯದೆ ಪರಮಾತ್ಮ ದೇವ. ನ್ಯಾಯ ನ್ಯಾಯವ ಮೂಲವನರಿಯದೆ ತಾಯಿ ಬೀಸುವ ನರಕವಿದೋ ಹರಿ. ಬಾಯಿ ಬಿಡಿಸುವ ನರಕವಿದೋ ಹರಿ. ಮಾಯ ಮಾಯವಿದೋ ವಿದೋರನ. ಮಾಯ ಮಾಯ ಸವಿದೋರನ. ಮಾಯ ಅಯ್ಯ, ಮುತ್ತಿನ ಸರ ಇದ್ರೆ ಕೊಟ್ಬಿಡಯ್ಯ, ನೀನ್ ಇಲ್ಲೇ ಬಿಟ್ಟು ಬಿಟ್ಟೋಯ್ತೀವಿ. ಅಯ್ಯ ಚಾಂಡಾಳರೇ, ಸತ್ಯವಾಗಿಯೂ ನಾನು ಆ ಮುತ್ತಿನ ಹಾರವನ್ನು ಕದ್ದವನಲ್ಲ. ಅಣ್ಣ, ನೋಡೋ ನಮಗೂ ಹೊಟ್ಟೆ ಉರಿತೈತೆ. ನಮ್ಮ ಮಹಾರಾಜರು ಗುರಿನ ಅಪ್ಪಣೆ ಮೀರಂಗಿಲ್ಲ. ಲಾಸ್ಟಿಗೆ ಒಂದ್ಸಲ ತಂದೆ ತಾಯಿ ಇದ್ರೆ ನೆನ್ಸ್ಕೊಬಿಡಯ್ಯ.